ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮೋಜಿಯಸ್ ಯೂಟ್ಯೂಬ್ ಚಾನಲ್. ನನ್ನ ವೀಡಿಯೋಸ್ನ ನೋಡಿ ಸುಮ್ಮನೆ ಹೋಗ್ಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಅಳಲ್ಗೆರೆಯಲ್ಲಿ ನಮ್ಮ ಚಿಕ್ಕಪ್ಪಗೆ ಕಾಲು ನೋವಾಗಿತ್ತು. ಸೊ ಹೋಗೋಕ್ಕಾಗಿರಲಿಲ್ಲ ನಮಗೆ. ಹಾಗೆ ಅವಳ ಮಗಂದು ನಾಮಕರಣ ಆದಾಗ ಕೂಡ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾವು ಆ ಟೈಮಲ್ಲಿ ಅಮ್ಮನ ಹಾಸ್ಪಿಟ್ಲಲ್ಲಿ ಇದ್ವಿ. ಸೊ ಹಾಗೆ ಹೋಗಿ ಆ ಪಾಪುಗೆ ಏನಾದರೂ ಕೊಟ್ಟು ಹಾಗೆ ಚಿಕ್ಕಪ್ಪ ನೋಡ್ಕೊಂಬಂದ್ರಾಯ್ತು ಅಂತ ನಾವು ಇವಾಗ ಅಳಲ್ಗೆರೆಗೆ ಹೋಗಬೇಕು. ಸೊ ಸಂಜೆ ಹೋಗೋಣ ಅಂತ ಹೇಳಿದರು. ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿ, ಹಾಗಿದ್ರು ಪಂಚಮಿ ಆಗಿತ್ತಲ್ಲ, ಹಾಗೆ ಅವ್ರಿಗೆ ಉಂಡೆ ತೊಗೊಂಡು ಹೋಗಬೇಕು ಅಂತ ಎಲ್ಲನೂ ರೆಡಿ ಮಾಡಿಕೊಂಡೆ. ನಾನು ನನಗೆ ತಿಳಿದಿರೋ ಮಟ್ಟಿಗೆ ಉಂಡೆ, ಅಕ್ಕಿ, ಹಣ್ಣು ಮತ್ತು ಹೂವು, ಬ್ಲೌಸ್ ಪೀಸು ಮತ್ತು ಕೊಬ್ಬರಿ, ಈ ಥರ ಎಲ್ಲ ನಾನು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೋದೆ. ಆ್ಯಂಡ್ ನೋಡ್ಕೊಂಬಂದ್ಬಿಟ್ವಿ. ಮಾರನೇ ದಿನ ನಾನು ಅಂದರೆ ಹೇಳಿದ್ನಲ್ಲ, ತಲೆನೋವು ತುಂಬ ಬರ್ತಾಯಿದೆ. ಸೊ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೇಕು ಅಂತ. ಸೊ ನಮ್ಮ ಬ್ಯಾಡ್ಗಿಯಲ್ಲಿ ಒಬ್ಬಳು ಸಿಸ್ಟರ್ ನಮಗೆ ಗೊತ್ತಿದ್ಲು, ಅವಳು ಕೂಡ ಅಲ್ಲೇ ಚೆಕಪ್ ಮಾಡ್ತಿದ್ಲಂತೆ. ಸೊ ಅಕ್ಕ ಬಾ, ನಾನು ನೋಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ನಂದು ಅಮ್ಮಂದು ಕೂಡ ರಿಪೋರ್ಟ್ ಬರಬೇಕಿತ್ತಲ್ಲ, ಸೊ ಹಾಗಾಗಿ ಹೋಗಿ ನಾನು ನಂದು ಕಣ್ಣೆಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದೆ. ಅದಾದಮೇಲೆ ಇದು ಅಮ್ಮಗೆ ಆಪ್ರೇಷನ್ ಮಾಡಿದ್ದು ಆಪ್ರೇಷನ್ ರೂಮು. ಸೊ ನೋಡಿ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಆ ಟೈಮಲ್ಲಿ ನಾವು ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು, ಎಲ್ಲರೂ ಟೆನ್ಷನಲ್ಲಿದ್ವಿ. ಸೊ ತಿರ್ಗಾ ಆ ಕಡೆ ಹೋಗಲೇಬಾರ್ದು ಅಂದ್ಕೊಂಡಿದ್ದೆ, ಆದರೂ ಹೋಗಲೇಬೇಕಾಗಿತ್ತು. ಆ್ಯಂಡ್ ಮತ್ತು ಡಾಕ್ಟ್ರನ್ನ ಮೀಟಾಗಿ ಅದು ರಿಪೋರ್ಟ್ ಎಲ್ಲ ತೋರಿಸ್ಕೊಂಬರ್ಬೇಕಿತ್ತು. ಸೊ ನಾನು 1-1.5-2 ಗಂಟೆವರೆಗೂ ವೆಯ್ಟ್ ಮಾಡಿದೆ. ಏನಾಗಿಬಿಡ್ತು ಅಂತಂದರೆ ಅವ್ರು ಹೇಳಿದರು, ಡಾಕ್ಟ್ರ್ ಇನ್ನೂ ಬಂದಿರಲಿಲ್ಲ ಸ್ಟಾರ್ಟಿಂಗು, ಅವರು 1 ಗಂಟೆಗೆ ಬರ್ತಾರೆ ಅಂತ ಹೇಳಿದರು. ರಿಸೆಪ್ಷನ್ ಲಿಸ್ಟಲ್ಲೆಲ್ಲ ಸರಿಯಾಗಿ ನಮಗೆ ರೆಸ್ಪಾನ್ಸ್ನೇ ಮಾಡ್ತಿಲ್ಲ. ಡಾಕ್ಟ್ರ್ ಕೇಳಲಿಕ್ಕೂ ಟೈಮ್ ಕೇಳಬೇಕು. ಆ್ಯಕ್ಚುಲಿ ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ, ಪ್ರೈವೇಟ್ ಹಾಸ್ಪಿಟ್ಲ್ ಹಣೆ ಬರಗಳೇ ಇಷ್ಟು. ಬಟ್ ಏನು ಮಾಡಬೇಕು, ನಾವೆಲ್ಲ ಮಬ್ಬರು ಅವ್ರನ್ನೇ ನಂಬ್ತೀವಿ. ಆ್ಯಂಡ್ ನನಗೆ ಕಣ್ಣು ಚೆಕಪ್ ಕಡೆ ಹೋದಲ್ಲೆಲ್ಲ ಜಾಸ್ತಿ ಏನು ಟೈಮ್ ಆಗಲಿಲ್ಲ, ಬೇಗ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಾನು ಹಾವೇರಿ ಮಾರ್ಕೆಟು ಅಂದರೆ ಹೂ ಮಾರ್ಕೆಟೇ ನಂಗೆ ಸ್ವಲ್ಪ ಅನುಕೂಲ, ಅಂದರೆ ಸ್ವಲ್ಪ ಇಷ್ಟ. ಏನಕ್ಕಂದರೆ ನಮ್ಮ ಹಾವೇರಿಯಲ್ಲಿ ಸ್ವಲ್ಪ ತುಂಬ ಬಲ್ಕಾಗಿ ತೊಗೋಬೋದಲ್ಲಿ, ಒಳ್ಳೆ ರೇಟಲ್ಲಿ ಕೊಡ್ತಿದ್ರು. ಆ್ಯಂಡ್ ಇದು 170 ಸೇಲು. ನಾನು ಇಲ್ಲಿ ನಿಜ ಹೇಳ್ಬೇಕಂದ್ರೆ ಇಲ್ಲಿ ನನಗೇನು ತೊಗೊಳಿಕ್ಕಾಗಲಿಲ್ಲ. ತೊಗೊಂಡೆ, ಸುಮ್ಮನೆ ಬರಬಾರ್ದು ಅಂತ ಹೇಳಿ 2 ವೇಲ್ ತೊಗೊಂಡೆ ಅಷ್ಟೇ ನಾನು. ಅದು ಬಿಟ್ಟರೆ ಇದು ನಮ್ಮಂಥ ಮಧ್ಯಮ ವರ್ಗ ಹಾಗೆ ಕೆಳ ಜನ ಅಂದರೆ ಬಡವ್ರು ಇರ್ತಾರಲ್ಲ, ಅವ್ರಿಗೆ ಮಾತ್ರ ಹೇಳಿ ಮಾಡಿಸಿದ್ದು ಸೇಲ್ ಅಂತ ಹೇಳ್ಬೋದು. ಇದು ಕಡಿಮೆ ಅಂದರೂ 1.5-2 ವರ್ಷದಿಂದ ನಡೀತಾ ಇದೆ, ಏನೋ ನನಗಷ್ಟು ಕನ್ಫರ್ಮ್ ಇಲ್ಲ. ಆಮೇಲೆ ಇಲ್ಲಿ ಎಲ್ಲ ಬಟ್ಟೆಗಳು ಸೇಲು, ಈ ಥರ ಗುಡ್ಡೆ ಹಾಕಿದ್ದಾರೆ ಅನ್ನೋದೊಂದು ಬಿಟ್ಟರೆ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ. ಸ್ಲಿಪ್ಪರ್ಸ್ ಎಲ್ಲ ನೋಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲಿ. ಮೊದಲಿಗೆಲ್ಲ 160 ಇತ್ತು, 165 ಆಯಿತು, ಇವಾಗ 170 ಮಾಡ್ತಿದ್ದಾರೆ. ಅದೇ ಹೇಳ್ತಾರಲ್ಲ, ಬೇಡಿಕೆ ಜಾಸ್ತಿ ಆದಷ್ಟು ಅವ್ರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ, ಬೆಲೆನೂ ಕೂಡ ಜಾಸ್ತಿ ಮಾಡ್ತಾರೆ. ಹಾಗೆ ನನಗೆ ಬೆಣ್ಣೆ ದೋಸೆ ತಿನ್ಬೇಕನ್ಸಿತ್ತು. ನಾನು ಹೋದೆ, ಏನಾಯ್ತು ಅಂದರೆ ದೋಸೆ ಏನೋ ಚೆನ್ನಾಗೇ ಇತ್ತು, ನನಗಲ್ಲಿ ಪಲ್ಯ ಮಾತ್ರ ಇಡಿಸಲಿಲ್ಲ. ವೈಟ್ ಪಲ್ಯ ಇತ್ತು, ವೈಟ್ ಆಲೂ ಪಲ್ಯ ಇತ್ತು, ಚಟ್ನಿ ಚೆನ್ನಾಗಿತ್ತು. ಅದನ್ನ ತಿಂದ್ಬಿಟ್ಟು ನಾನು ಇವಾಗ ಸ್ಮಾರ್ಟ್ ಬಜಾರ್ ಅಪೋಸಿಟೇ ಇವಾಗ ನಾನು ಹೂವು ತೊಗೊಂಡ್ರಾಯ್ತು ಅಂತ ಇವಾಗ ರಿಟರ್ನು ಹೂವಿನ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಹೂವಿನ ಮಾರ್ಕೆಟ್ ಮತ್ತು ಸ್ಮಾರ್ಟ್ ಬಜಾರ್ ಇದ್ರ ಮಧ್ಯೆ, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಸ್ಮಾರ್ಟ್ ಬಜಾರ್ ಮಧ್ಯೆ ಒಂದು ಕಾಟನ್ ಎಕ್ಸ್ಪೋರ್ಟ್ ಅಂತಂದು ಒಂದು ಎಕ್ಸ್ಪೋ ಅಂತ ಏನೋ ಒಂದು ಸೇಲ್ ಇತ್ತು. ಇದನ್ನು ನಾನು PU ಇದ್ದಾಗಿಂದ ಸುಮಾರು ವರ್ಷದಿಂದಲೇ ನಾನು ನೋಡ್ತಾಯಿದ್ದೀನಿ. ಕಡಿಮೆ ಅಂದರೆ 4-5 ವರ್ಷದಿಂದ ನಾನು ನೋಡಿರೋದಿದು. ನನಗೆ ಇಲ್ಲಿ ಅಂದರೆ ಕಿಚನ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಿಜ ಹೇಳ್ಬೇಕಂದ್ರೆ ಏನೂ ಪರ್ಚೇಸ್ ಮಾಡಲಿಲ್ಲ. ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ನಾನು ಹೇಳಿದೆ. ಆನ್ಲೈನಲ್ಲೂ ಸಿಗುತ್ತೆ ಆ್ಯಂಡ್ ಬಜಾರ್ಗಳಲ್ಲೂ ಸಿಗುತ್ತೆ, ನಾನೊಂದು ವಿಡಿಯೋ ಮಾಡಿ ಹಾಕಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಅಲ್ಲಿ ಬ್ಯೂಟಿ ಐಟಮ್ಸು, ಕಿಚನ್ ಐಟಮ್ಸು, ಬಾತ್ರೂಮು, ಡ್ರೆಸ್ಸು, ಟಾಯ್ಲೆಟ್ ರೂಮ್ ಐಟಮ್ಸು, ಪ್ರತಿಯೊಂದೂ ಅಲ್ಲಿ ಸ್ಲಿಪ್ಪರ್ಸು ಎಲ್ಲನೂ ಸಿಗ್ತಾ ಇತ್ತು. ಸೊ ಅದನ್ನೇ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡ್ಕೊಂಡು ರಿಟರ್ನ್ ನಾನು ಇವಾಗ ಮಾರ್ಕೆಟಿಗೆ ಹೋಗೋ ಮಧ್ಯದಲ್ಲಿ ಹಾವನೂರು ಹಾಸ್ಪಿಟ್ಲಿಗಿಂತ 1-2 ಹೆಜ್ಜೆ ಮುಂದೆ ಹೋದರೆ ಸ್ನೇಹ ಬ್ಯೂಟಿ ಪಾರ್ಲರ್ ಅಂತ ಇದೆ. ನಾನು ಇವ್ರಿಗೆ ಕಾಯಂ ಕಸ್ಟಮರು. ನಾನು ನಿಮ್ಗೆ ಹೇಳಿದ್ದೆ, ನಾನು ಐಬ್ರೋ ಬಿಟ್ಟರೆ ಮತ್ತೇನು ನಾನು ಫೇಶಿಯಲ್ ಆಗಲಿ ಏನೂ ಮಾಡಿಸೋದಿಲ್ಲ ಅಂತ. ಸೊ ನಾನು ಇವಾಗ 4-5 ತಿಂಗಳಿಂದ ಐಬ್ರೋ ಕೂಡ ಮಾಡಿಸಿರಲಿಲ್ಲ. ಸೊ ಅಕ್ಕನ ಹತ್ರ ಹೋದೆ, ಅಲ್ಲೊಬ್ಬರು ಆಗಲೇ ಕಟಿಂಗ್ ಮಾಡಿಸ್ತಾಯಿದ್ರು. ಅದಾದಮೇಲೆ ಒಂದು ಐಬ್ರೋ ಮುಗಿಸ್ಕೊಂಡು ನಾನು ರಿಟರ್ನ್ ಇವಾಗ ಮಾರ್ಕೆಟಿಗೆ ಬಂದೆ. ನನಗೆ ಸ್ನೇಹ ಬ್ಯೂಟಿ ಪಾರ್ಲರ್ ಏನಕ್ಕಂದರೆ ಅವರು ಚಿಕ್ಕ ಅಂಗಡಿ ಇದ್ರೂ ತುಂಬಾ ರಶ್ ಇರುತ್ತೆ. ತುಂಬ ಅವ್ರು ಹೇಗಂದರೆ ಕಮ್ಯುನಿಕೇಷನ್ ಚೆನ್ನಾಗಿದೆ ಅವ್ರದ್ದು, ಬಂದರೊಟ್ಟಿಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ರಶ್ ಇದ್ದರೂ ಕೂಡ ಟೈಮ್ ತೊಗೊಂಡು ಚೆನ್ನಾಗೇ ಮಾಡಿ ಕಳಿಸ್ತಾರೆ. ಸೊ ಇವಾಗ ನಾನು ಮಾರ್ಕೆಟಿಗೆ ಬಂದಿದ್ದೀನಿ.
ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹೂವಿನ ರೇಟ್ ಅಂತೂ ಕೇಳೋದೇ ಬೇಡ. ಸೊ ಸ್ವಲ್ಪ ಹೂ ತೊಗೊಂಡು ಮಾಮನ ಅಂಗಡಿಗೆ ಬಂದೆ. ಅವರು ಸ್ಪ್ರೈಟ್ ಕೊಟ್ಟರು. ಸೊ ಅಲ್ಲಿಂದ ಕುಡಿದು ಮತ್ತೆ ನಾನು ಇವಾಗ ವೀರಾಪುರ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. 2:15 ಏನಾಗಿತ್ತು, ಹೋದೆ. ಅವ್ರು ಹೇಳಿದರು ಅಮ್ಮನೇ ಬೇಕು ಅಂತ. ಏನಕ್ಕಂದರೆ ಅವರು ಇನ್ನೊಂದ್ಸರಿ ಚೆಕಪ್ ಮಾಡ್ತೀವಿ ಅಂತ. ಸೊ ಹೋಗಿದ್ದ ಕೆಲಸ ಆಗಲಿಲ್ಲ, ಒಂದಂತರೂ ಆಯಿತು ಅಂತ ರಿಟರ್ನ್ ಇವಾಗ ನಾನು ಬ್ಯಾಡಗಿಗೆ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಬಸ್ ಕೂಡ ತುಂಬ ರಶ್ಶು, ಯಾಕಂದರೆ ಬಸ್ಗಳು ಇರಲಿಲ್ಲ ಜಾಸ್ತಿ. ನಮ್ಮ ಮಾಮ ನಮಗೆ ಅಲ್ಲಿ ಬಸ್ ಸ್ಟಾಪಿಗೆ ಬಿಟ್ಟ, ನಮ್ಮ ತಮ್ಮನೂ ಬಂದಿದ್ದ, ಅವ್ರು ಬಿಟ್ಟರು. ಸೊ ಅಲ್ಲಿಂದ ನಾನು ಬಸ್ ಹತ್ಕೊಂಡು ಇವಾಗ ಮೋಟೆಬೆನ್ನೂರು ಅಲ್ಲಿದ್ದೀನಿ. ಆ್ಯಂಡ್ ನಾನು ಸಚ್ಚಿಗೆ ಕಾಲ್ ಮಾಡಿದೆ, ಆಟೋಕ್ಕೆ ಹೋಗ್ಲಾ ಬರ್ತೀಯಾ ಅಂತ. ಅವರು ರೈಲ್ವೆ ಸ್ಟೇಷನ್ ಹೀಗಿದ್ದಾಗ ಹೇಳು ಬರ್ತೀನಿ ಅಂದರು. ಸೊ ಅವರು ಬರ್ತಾರೆ ಅಂತ ನಾನು ಬ್ಯಾಡಗಿ ಬಸ್ ಸ್ಟಾಪಲ್ಲಿ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ಅವ್ರಿಗೂ ರಶ್ ಇರುತ್ತೆ ಬ್ಯಾಂಕು. ಅದಾದಮೇಲೆ ಅವ್ರು ಬಂದು ನನಗೆ ಇವಾಗ ಮನೆಗೆ ಬಿಡ್ತಾ ಇದ್ದಾರೆ. ಸೊ ಅವರು ನನ್ನ ಮನೆ ಗೇಟ್ ಕಡೆನೇ ಬಿಟ್ಟು ಮತ್ತು ರಿಟರ್ನ್ ಹೋದರು. ಒಳಗೆ ಕೂಡ ಬರಲಿಲ್ಲ, ಯಾಕಂದರೆ ರಶ್ ಇತ್ತಂತೆ ಬ್ಯಾಂಕು. ಸೊ ಹಾಗಾಗಿ ನಾನು ಬಿಟ್ಬಿಟ್ಟು ಅವ್ರು ಹೋದರು. ಆ್ಯಂಡ್ ನಾನಿವಾಗ ಏನಂದರೆ ನಾನು ಸ್ನೇಹ ಬ್ಯೂಟಿ ಪಾರ್ಲರ್ ಹೇಳಿದ್ನಲ್ಲ, ಒಂದು ಜಸ್ಟ್ ಐಬ್ರೋ ಮಾಡಿಸ್ಕೊಂಬಂದೆ. 50 ರೂಪೀಸ್ ತೊಗೊಂಡ್ರು. ನೀಟಾಗಿ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇವಾಗೆಲ್ಲ ಫುಲ್ ಸೆಕೆ ಇತ್ತು. ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡಬೇಕು, ಏಕೆಂದರೆ ನಾನೇನು ತಿಂದೆ ಅಲ್ಲಿ. ಏನಂದರೆ ದೋಸೆ ಅಷ್ಟು ತಿನ್ನಲ್ಲ, ಅದು ಒಂದೇ ಕೊಟ್ಟಿದ್ದರು ಅವರು. ನಮ್ಮ ಬ್ಯಾಡಗಿಯಲ್ಲಿ ಬೆಣ್ಣೆ ದೋಸೆ ಕೊಟ್ಟರೆ 2 ಕೊಡ್ತಾರೆ, ಅಲ್ಲಿ 1 ಮಾತ್ರ ಕೊಟ್ಟಿದ್ದರು. ಅದು ನನಗೆ ಹೊಟ್ಟೆನೇ ತುಂಬಲಿಲ್ಲ ನಡ್ಕೊಂಡೆಲ್ಲ ಅಲ್ಲಿ ಕೆಲಸ ಮಾಡೋಷ್ಟರಲ್ಲಿ. ಆ್ಯಂಡ್ ಇದೆರಡು ವೇಲನ್ನು ನಾನು 170 ಸೇಲಲ್ಲಿ ತೊಗೊಂಡಿದ್ದು. ಬಟ್ ಇದಕ್ಕೆ ನಾನು 100 ಕೊಟ್ಟಿದ್ದು. ಕೆಲವೊಂದಕ್ಕೆ ಅಲ್ಲಿ ಇವಾಗ ಪ್ರೈಸ್ನ ಚೇಂಜ್ ಮಾಡಿದ್ದಾರೆ. ಆಚೆ ಕಡೆ 170 ಅಂತಲೇ ಹಾಕಿದ್ದಾರೆ, ಬಟ್ 200 ಮೇಲೆ ಯಾವುದೂ ಇಲ್ಲ. ಸೊ ಇದು ಒಂದು ವೇಲಿಗೆ 100 ರೂಪೀಸ್ ಅಂತ ಹೇಳಿದರು. ನೋಡ್ಲಿಕ್ಕೆ ಕೂಡ ಚೆನ್ನಾಗಿತ್ತು. ಕೆಳಗಡೆ ಗುಂಗುಟಿ ಇತ್ತು ಮತ್ತು ಶೈನಿಂಗ್ ಬೇರೆ ಇತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ಇದು ಯಾವುದು ಕನಕಾಂಬರಿ ಕಲರು ಏನಕ್ಕೆ ತೊಗೊಂಡೆ ಅಂದರೆ, ನನ್ನ ಆ ಕಡೆ ಡ್ರೆಸ್ ಐತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಕಲರ್ದು ನನಗೆ ಇನ್ ಫ್ಯೂಚರಲ್ಲಿ ಬೇಕಾಗುತ್ತೆ ಅಂತ ನಾನು ಕೂಡ ತೊಗೊಂಬಂದೆ. ಸೊ ನೀಟಾಗಿ ಐಬ್ರೋ ಮಾಡಿದರು. ಥ್ಯಾಂಕ್ ಯು. ಆ್ಯಂಡ್ ನಾನು ಬ್ಯಾಡಗಿಯಲ್ಲಿ ಸುಮಾರು ಸರಿ ಹೋಗ್ಬೇಕಂದಾಗೂ ಸಿಗೋದಿಲ್ಲ. ಗೋಲ್ಡನ್ ಬ್ಯೂಟಿ ಪಾರ್ಲರ್ ಅಂತೂ ಕೈಗೆ ಸಿಗೋದಿಲ್ಲ. ಯಾರನ್ನ ಕೇಳಿದ್ರು ಅವ್ರದ್ದೇ ಅಂತ ಹೇಳ್ತಾರೆ, ಬಟ್ ಅವ್ರು ನಮ್ಮ ಕೈಗೆ ಸಿಗೋದಿಲ್ಲ. ಹಾಗಾಗಿ ನಾನು ಯಾವಾಗಾದರೂ ಹಾವೇರಿಗೆ ಹೋದಾಗಲೇ ನಾನು ಮಾಡಿಸ್ಕೊಂಬರೋದು. ಇನ್ ಫ್ಯೂಚರಲ್ಲಿ ಬ್ಯಾಡಗಿಲಿ ಕೂಡ ಟ್ರೈ ಮಾಡಬೇಕು. ಆ್ಯಂಡ್ ಇದು ನನ್ನ ಇವತ್ತಿನ ದಿನ ಆಗಿತ್ತು. ಸೊ ಹಾಸ್ಪಿಟ್ಲಿಗೆ ಅಮ್ಮನ್ನೇ ಕರ್ಕೊಂಬ ಅಂತ ಹೇಳಿದ್ರಲ್ವ. ಸೊ ಈ ವೀಕಲ್ಲಿ ಟೈಮ್ ಸಿಕ್ಕರೆ ಅಮ್ಮ ಅಪ್ಪಾಜಿಗೆ ಹಾಗೆ ಬರೋಕ್ಕೆ ಹೇಳ್ತೀನಿ. ನಾನು ಈ ಸೈಡಿಂದ ಹೋಗಿ ತೋರಿಸ್ಕೊಂಡು ಆ ರಿಪೋರ್ಟ್ ಒಂದು ಚೆನ್ನಾಗಿ ಬಂದುಬಿಟ್ಟಿದ್ರೆ ನೆಮ್ಮದಿನಪ್ಪ. ಯಾಕಂದರೆ ತುಂಬ ಖರ್ಚು ಮಾಡಿದ್ದೀವಿ. ಆ್ಯಂಡ್ ಅವ್ರಿಗೆ ತುಂಬ ಅಂದರೆ ತುಂಬಾ ಪೇನ್ ಮಾಡ್ಕೊಂಡಾರ. ಈ ಹೆಂಗೆ ಹೇಳ್ಬೇಕಂದ್ರೆ ಅವರಿಗೆ ಪಾಪ ಇನ್ನೂ 4-5 ತಿಂಗಳಾದ್ರೂ ಅವರು ಇನ್ನೂ ಸ್ವಲ್ಪ ಪೇನ್, 1 ಇಯರ್ ಆದರೂ ಅವ್ರಿಗೆ ರೆಸ್ಟ್ ಬೇಕಂತ ಹೇಳಿದರು. ಬಟ್ ಅವರು ಖಾಲಿ ಕೂರೋರಲ್ಲ, ಖಾಲಿ ಕುಂತ್ರೆ ನಡೆಯೋದು ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಅದ್ರ ರಿಪೋರ್ಟ್ ಆದರೂ ಚೆನ್ನಾಗಿ ಬಂದುಬಿಟ್ರೆ ಸಾಕು ಅನಿಸಿದೆ. ಆ್ಯಂಡ್ ಹಸುವಾಗಿದೆ ಅಂತ ಹೇಳಿದ್ನಲ್ವ, ಏನು ಮಾಡೋದು. ಸೊ ಮ್ಯಾಗಿ ಪಾಕೆಟ್ ನೋಡಿದೆ, ಮ್ಯಾಗಿ ಪಾಕೆಟ್ ಇದೆ. ಸೊ ನಾನಿವಾಗ ಸಿಂಪಲ್ಲಾಗಿ ಮ್ಯಾಗಿ ಮಾಡ್ಕೊಳ್ಳೋದೇನು ದೊಡ್ಡ ಕಷ್ಟ ಅಲ್ಲ, ಬಟ್ ಹಸುವಾಗಿದೆ ಅಲ್ವ, ಹಾಗಾಗಿ ಮ್ಯಾಗಿನೇ ಮಾಡ್ಕೊಂಡು ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಫ್ರೆಶ್ ಅಪ್ ಆಗಿ ಅದಾದಮೇಲೆ ನಾನು ಮ್ಯಾಗಿ ಮಾಡಿಕೊಂಡು ತಿಂತೀನಿ. ಅಂದರೆ ಟೈಮ್ ಮೇ ಬಿ ಸಚ್ಚಿ ಬರೋ ಟೈಮೇ ಆಗಿಬಿಡುತ್ತೆ, ಬ್ಯಾಂಕ್ ಬಿಡುತ್ತೆ. ಗೌರ್ಮೆಂಟ್ ಅಪೋಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್ ಬಾಜು ಕನಕಾಪುರ ಕಾಗಿನೆಲೆ ರೋಡ್ ಇದೆಯಲ್ಲ, ಅದ್ರ ಅಪೋಸಿಟ್ ಒಂದು ರೋಡ್ ಹೋಗುತ್ತೆ ಮಾರ್ಕೆಟಿಗೆ, ಅಂದರೆ ಸಿಟಿ ಒಳಗೆ ಹೋಗಲಿಕ್ಕೆ. ಆ ರೋಡಲ್ಲಿ ಹವನೂರು ಹಾಸ್ಪಿಟ್ಲ್ ಇದೆ. ಹವನೂರು ಹಾಸ್ಪಿಟ್ಲಿಂದ ಒಂದು 2-3 ಶಾಪ್ಗಳನ್ನು ದಾಟಿದರೆ ಅಪೋಸಿಟಲ್ಲೇ ಹೋಗಬೇಕಾದ್ರೆ ರೈಟಿಗೆ ಸಿಕ್ಬಿಡುತ್ತೆ. ಸ್ಮಾಲ್ ಶಾಪ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಅವರೇನು ನಮಗೆ ಹೇಳಿ ಹಾಗೆ ಅಂತೇನು ಹೇಳಿಲ್ಲ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. 50 ರೂಪೀಸ್ ಏನೋ ತೊಗೊಳ್ತಾರೆ, ಓಕೆ. ಮತ್ತು ಅವರು ಮೇಕಪ್ ಎಲ್ಲ ಮಾಡ್ತಾರೆ, ಮದುವೆಗೆಲ್ಲ ಹೋಗ್ತಾರೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಸಿಟಿಗಳಲ್ಲಿ ಎಷ್ಟು ಪಾರ್ಲರ್ಸ್ ಇದ್ದರೂ ಕಡಿಮೆ ಅಲ್ವಾ. ಸೊ ಹಾಗಾಗಿ ಇನ್ನೂ ಒಂದು ಮೆನ್ಷನ್ ಮಾಡಿದ್ದೀನಿ. ಇಷ್ಟ ಇದ್ದಲ್ಲಿ ನೀವು ಕೂಡ ಹೋಗ್ಬೋದು. ನಾನೀಗ ಮ್ಯಾಗಿನ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಜಾಸ್ತಿ ಏನೂ ಹಾಕ್ಲಿಕ್ಕೆ ಹೋಗಲಿಲ್ಲ, ತರಕಾರಿನೂ ಜಾಸ್ತಿ ಇರಲಿಲ್ಲ. ಸೊ ವಟಾಣೆ, ಬೀನ್ಸು, ಈರುಳ್ಳಿ ಇದೆಲ್ಲ ಹಾಕಿಬಿಟ್ಟು ನಾನು ಇವಾಗ ಕುದಿಸ್ಲಿಕ್ಕಿಟ್ಟು ಅದೇ ಮಸಾಲೆ ಪೌಡ್ರನ್ನ ಹಾಕಿ ಇವಾಗ ಸರಿಯಾಗಿ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಅದ್ರ ಸೂಪ್ ತುಂಬ ಇಷ್ಟ. ಅಂದರೆ ಅದ್ರ ರಸ, ಅದ್ರದ್ದು ಮೇಲ್ಗಡೆ ಇರುತ್ತಲ್ಲ, ಅದು ಇಷ್ಟ ನನಗೆ, ಅದು ಮ್ಯಾಗಿಗಿಂತ. ಸೊ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಸಚ್ಚಿ ಬಂದುಬಿಡ್ತಾರೆ. ಸೊ ಅವರು ನಾವು ಸೇರಿ ಇಬ್ಬರು ತಿಂದುಬಿಟ್ರಾಯ್ತು. ಸಚ್ಚಿ ಮ್ಯಾಗಿ ತಿನ್ನಲಿಕ್ಕೆ ಅಂತ ಬಂದವರು. ನಾನು ಅರ್ಧಕ್ಕರ್ಧ ಅದ್ರ ರಸನೆಲ್ಲ ಸ್ಪೂನ್ ತೊಗೊಂಡು ಕುಡಿದ್ಬಿಟ್ಟಿದ್ದೆ. ಸೊ ನನಗೆ ಅದೇ ಇಷ್ಟ ಮ್ಯಾಗಿಗಿಂತನೂ. ಸೊ ಅಂದರೆ ಸಿಂಪಲ್ಲಾಗಿ ಮಾಡಿದ್ವಲ್ಲ, ಚೆನ್ನಾಗಿ ವೆಜಿಟೇಬಲ್ಸ್ ಹಾಕಿ ಮಾಡಿದರೆ ಮ್ಯಾಗಿನೂ ತಿನ್ಬೋದು. ತುಂಬಾ ಬಿಸಿ ಬಿಸಿ ಇತ್ತು, ಹಾಗಾಗಿ ಒಂಥರ ಸೂಪ್ ಥರ ಆಗಿತ್ತು. ನಾನು ಕೊಡಿದೆ. ನೈಟ್ ಊಟಕ್ಕೆ ಸ್ವಲ್ಪ ಪಚ್ಚಡಿ ಮತ್ತು ಕಡಲೆಕಾಳು ಪಲ್ಯ, ರೈಸು
ಮತ್ತು ರೊಟ್ಟಿ ಕೂಡ ಮಾಡಿದೆ ನಾನು, ಯಾಕಂದರೆ ಸಚ್ಚಿ ಕೂಡ ಮಧ್ಯಾಹ್ನ ಊಟ ಸರಿಯಾಗಿರಲಿಲ್ಲ. ಸೊ ಸಾಂಬಾರಿತ್ತು. ಇದು ನನ್ನ ಇವತ್ತಿನ ನೈಟ್ ಊಟ ಆಗಿತ್ತು. ಆ್ಯಂಡ್ ಹಾಸ್ಪಿಟ್ಲಲ್ಲಿ ಏನು ಹೇಳಿದರು ಅಂದರೆ ಸ್ಪೆಕ್ಸ್ ಇವಾಗೇನು ಬೇಡ ಅಂತ ಹೇಳಿದರು. ಯಾಕಂದರೆ ಒಂದು 15 ಡೇಸು ಡ್ರಾಪ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು 3 ಟೈಮ್ಸ್ ಯೂಸ್ ಮಾಡಿ. ನಿಮಗೆ ತಲೆನೋವು ಏನಾದರೂ ಕಂಟ್ರೋಲ್ ಆಯಿತು ಅಂತಂದರೆ ಸ್ಪೆಕ್ಸ್ ಏನು ಬೇಡ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಅದು ಚೀಟಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲೇ ಬ್ಯಾಡ್ಗಿಯಲ್ಲೇ ವೀರಾಪುರ ಹಾಸ್ಪಿಟ್ಲಲ್ಲಿ ಹೋಗಿ ತಗೊಳ್ಳಿ, ಮತ್ತೇನು ಹಾವೇರಿ ಬರೋದು ಬೇಡ ಅಂತ. ಸೊ ನಾನಿವಾಗೇನು ಸ್ಪೆಕ್ಸ್ನ ತೊಗೊಳಂಗಿಲ್ಲ. ಎಸ್, ಥ್ಯಾಂಕ್ ಯು. ವಾಚ್ ಮಾಡ್ತಾಯಿರಿ.